ಎಲ್ರಿಗೂ ನಮಸ್ಕಾರ. ಇವತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಏನೇನು ತೊಗೊಂಡಿದ್ದೀನಿ ಅಂತ: ಪಲಾವ್ ಎಲೆ, ಸ್ಟಾರು, ಸ್ವಲ್ಪ ಸೋಂಪು, ಒಂದು ಏಲಕ್ಕಿ, ಲವಂಗ, 2 ಚಿಕ್ಕದು ಚಕ್ಕೆ ಪೀಸು, ಮಸಾಲೆ ಐಟಮು, ಮತ್ತು ಕಾಯಿ ಮತ್ತು ಗೋಡಂಬಿ ಎರಡೂ ರುಬ್ಕೊಂಡು ಹಾಲು ತೆಗೆದು ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೆ ಪೇಸ್ಟ್ ಮಾಡಿ. ಅದು ಬನ್ನಿ ಇವಾಗ ನೋಡೋಣ ಏನು ಮಾಡ್ತೀನಿ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ, ಕುಕ್ಕರು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಎರಡೂ ಹಾಕ್ಕೋಬೋದು. ನಾನು ಎಣ್ಣೆ ಅಷ್ಟೇ ಹಾಕ್ಕೋತಾ ಇದ್ದೀನಿ. ನಾಲ್ಕು ಗೋಡಂಬಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ, 4. ಮತ್ತು ಮಸಾಲೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಅಕ್ಕಿ 2 ಲೋಟ ತೊಗೊಂಡಿದ್ದೀವಲ್ವ, ಹಾಲು ಮತ್ತು ಗೋಡಂಬಿ ತೆಂಗಿನಕಾಯಿನ ಹಾಲು ಮಾಡಿ ಇಟ್ಕೊಂಡಿದ್ದೀವಲ್ಲ, ರುಬ್ಬಿಟ್ಟು ಹಾಲು ತೆಗೆದು ಅದನ್ನು ನೀರಳತೆಯಲ್ಲಿ ಹಾಕ್ಕೋಬೇಕು. ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ 2 ಲೋಟ ಅಕ್ಕಿ ತೊಗೊಂಡ್ರೆ 4 ಲೋಟ ಹಾಕ್ಕೋಬೇಕು. ನೋಡಿ, ಇದು 2 ಗ್ಲಾಸ್ ಆಯಿತು. ಇನ್ನು 2 ಗ್ಲಾಸ್ ನೀರು ಹಾಕ್ಕೋತೀನಿ. ನೋಡಿ, ಅದೇ ಗ್ಲಾಸಲ್ಲಿ ಅದೇ ಪಾತ್ರೆಯಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. 2 ಗ್ಲಾಸ್ ಕಾಯಿ ಹಾಲು, 2 ಗ್ಲಾಸ್ ನೀರು. ನೋಡಿ, ಗೀ ರೈಸ್ ಇಷ್ಟೇ ಆರಾಮಾಗಿ ಮಾಡ್ಕೋಬೋದು. ಚಿಕನ್ ಗ್ರೇವಿ, ಮಟನ್ ಚಾಪ್ಸು ಏನಕ್ಕಾದ್ರೂ, ಮತ್ತು ಕುರ್ಮಾ, ವೆಜ್ ಸಾಗು ಏನು ಜೊತೆಗಾರ ಮಾಡ್ಕೋಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ. ಅದರಲ್ಲೂ ನಾನ್ ವೆಜ್ಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀರು ಸ್ವಲ್ಪ ಕುದೀಲಿ. ನೋಡಿ, ನೀರು ಕುದೀತಾ ಇದೆ. ಇವಾಗ ಹಾಲು ಮತ್ತು ನೀರೆಲ್ಲ ಹಾಕ್ಕೊಂಡಿದ್ದೀನಲ್ವ, ಇವಾಗ ಅಕ್ಕಿ ತೊಳೆದು ಇಟ್ಕೊಂಡಿದೆ, ಅದನ್ನು ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಒಂದು ಕುದೀಲಿ, ಆಮೇಲೆ ಕುಕ್ಕರ್ ಮುಚ್ಚೋಣ. ನೋಡಿ, ಇವಾಗ ಕುದೀತಾ ಇದೆ. ಇದು ಉಪ್ಪೆಲ್ಲ ಕರೆಕ್ಟಾಗಿದೆ. ಉಪ್ಪೆಲ್ಲ ಬೇಕು ಅಂದರೆ ಇನ್ನು ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೋಬೋದು ನೀವು. ಇವಾಗ ನಾನು ಹಾಕಿರೋದು ಕರೆಕ್ಟಾಗಿದೆ. ಇವಾಗ ಕುಕ್ಕರ್ ವಿಜಿಲ್ ಹಾಕಿ 1 ವಿಜಿಲ್ ಕೂಗಿಸ್ಕೊಳ್ಳೋಣ ಸಾಕು, ಜಾಸ್ತಿ ಬೇಡ ವಿಜಿಲು. ಇವಾಗ ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, 2 ಲವಂಗ, 2 ಚಿಕ್ಕದು ಚಕ್ಕೆ ಪೀಸು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ರುಬ್ಬಿ ಮತ್ತು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, 2 ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ಕುದೀತಾ ಇದೆ. ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ, 4 ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಕಾಬೂಲ್ ಕಡಲೆಕಾಳು ಆವಾಗಲೇ ಉಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ನೋಡಿ, ಕಾಬೂಲ್ ಕಡಲೆಕಾಳು ಇವಾಗ ಈ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊತೀನಿ, ನೀರು ಕೂಡ ಸೇರಿಸಿ. ಕಾಬೂಲ್ ಕಡಲೆಕಾಳು ಬೇಯಿಸೋಕ್ಕೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ನಲ್ಲ, ಅದಕ್ಕೆ ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಮಸಾಲೆ ಎಲ್ಲ ಬೇಯ್ತಾಯಿಲ್ಲ. ಇವಾಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕುರ್ಮಾ ರೆಡಿ ಆಯಿತು. ಚಪಾತಿ, ಪೂರಿ, ಗೀ ರೈಸು, ಜೀರಾ ರೈಸು. ನಾನಿವಾಗ ಗೀ ರೈಸ್ ಜೊತೆ ಮಾಡ್ಕೊಂಡಿದ್ದೀನಿ ಕುರ್ಮಾನ. ಕಾಬೂಲ್ ಕಡಲೆ ಕುರ್ಮಾ. ನೋಡಿ, ಗೀ ರೈಸ್ ರೆಡಿಯಾಗಿದೆ.
ಗೀ ರೈಸ್ ವಿತ್ ಕುರ್ಮಾ ವಿತ್ ಗೀ ರೈಸ್. ಬಿಸಿ ಬಿಸಿ ನೋಡಿ, ಕುರ್ಮಾ ರೆಡಿ, ಗೀ ರೈಸ್ ರೆಡಿ. ಇದು ಥರ ಒಂದು ಸರಿ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಮನೇಲಿ ಒಂದು ಸರಿ.